ಇವತ್ತು ನನಗೆ ತುಂಬ ಬೇಜಾರಾಗಿದೆ, ಯಾಕೋ ಗೊತ್ತಿಲ್ಲ. ರಾಕೇಶ್ ಅವರು ವಿಡಿಯೋ ನೋಡಿದೆ. ನಾನು ಇವತ್ತು ಫೋನೇ ಮುಟ್ಟಿಲ್ಲ ಬೆಳಗಿಂದ. ಆಮೇಲೆ ನೋಡ್ತಾ ಇದ್ದೀನಿ ರಾಕೇಶ್ ಅವರು ಇನ್ನಿಲ್ಲ ಅಂತ ಹೇಳಿದಾಗ ಸಖತ್ ಮನಸ್ಸು ನೋವಾಯಿತು. ಏನೇನು ಕನಸುಗಳು ಕಟ್ಟಿದ್ರೋ ಏನೋ ಗೊತ್ತಿಲ್ಲ. ನನಗಂತೂ ನಿಜ ಹೇಳ್ತಿದ್ದೀನಿ, ನಾನು ಅವ್ರ ಕಾಮಿಡಿ ಡೈಲಿ ನೋಡ್ತಿದ್ದೆ. ಸಡನ್ನಾಗಿ ಏನಿದು ತಮಾಷೆ ಏನೋ ಒಂದು ಇಟ್ಟಿದ್ದಾರೆ ಅಂತ ಹಿಂಗೆ ಅಂದ್ಕೊಂಡೆ. ತೆಗಿತಾ ಇದ್ದಂಗೆಲ್ಲ ಅವ್ರದ್ದು ವಿಡಿಯೋ ಬರ್ತಾಯಿತ್ತು. ತುಂಬ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಅಂದರೆ ಎಷ್ಟು ಬೇಜಾರಾಗುತ್ತೆ. ಸಾವು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡೋಣ ಎಲ್ಲರೂ ಅಷ್ಟೇ. ಏನು ನೋಡಿ, ಅವ್ರು ಹೋದರು, ಅವ್ರೇನು ತೊಗೊಂಡೋಗಿಲ್ಲ. ಇರೋವರೆಗೂ ಚೆನ್ನಾಗಿರೋಣ ಅಂತಿದ್ದೀನಿ. ರಾಕೇಶ್ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಫ್ಯಾಮ್ಲಿಗೆ ಧೈರ್ಯ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನನಗೆ ತುಂಬ ನೋವಿದೆ. ಏನು ಹೇಳಬೇಕಂತ ಗೊತ್ತಾಗ್ತಾಯಿಲ್ಲ. ಅವ್ರು ಯಾರು ಏನೋ ಗೊತ್ತಿಲ್ಲ. ಬರೀ ಕಾಮಿಡಿ ನೋಡಿಕೊಂಡೇ ನಾನು ಎಷ್ಟು ಖುಷಿ ಪಡ್ತಿದ್ದೆ. ಇವತ್ತು ಅವರಿಲ್ಲ ಅಂದರೆ ಮನಸ್ಸು ತುಂಬ ನೋವಾಗ್ತಾಯಿದೆ. ನಾನೇನಾದರೂ ಮಾತಾಡಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ನನಗೆ ತಿಳಿದಿರೋದು, ನನಗೆ ಅನಿಸಿರೋದು ನಾನು ಹೇಳಿದ್ದೀನಿ. ಆದರೆ ಮತ್ತೊಂದು ಸರಿ ಹೇಳ್ತಾಯಿದ್ದೀನಿ, ರಾಕೇಶ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ.